ಬೈಕ್ ಕಳ್ಳರ ಜಾಲ ಭೇದಿಸಿದ ಬಾಳಗಾನೂರು ಪೊಲೀಸರು 50 ಬೈಕ್ಗಳ ಜಪ್ತಿ 5 ಅಂದರ್. ಬಾಳಗಾನೂರು ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆಯಲ್ಲಿ ಬೈಕ್ ಕಳ್ಳತನದ ದೊಡ್ಡ ಜಾಲವೊಂದು ಬಯಲಾಗಿದ್ದು ಸುಮಾರು 35.20 ಲಕ್ಷ ರೂಪಾಯಿ ಮೌಲ್ಯದ 50 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಬಂಧಿಸಲಾಗಿದೆ. 4 ತಿಂಗಳ ಹಿಂದೆ ಮನೆ ಮುಂದೆ ನೆಲೆಸಿದ್ದ ಬುಲೆಟ್ ಬೈಕ್ ಕಳ್ಳತನವಾಗಿದ್ದ ಬಗ್ಗೆ ಹನುಮಾನ ರಂಗನಗೌಡ ಎಂಬುವರು ಬಾಳಗಾನೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಬುಲೆಟ್ ಪತ್ತೆಗೆ ತನಿಖೆಯನ್ನ ಆರಂಭಿಸಿದ್ರು. ಬುಲೆಟ್ ಹುಡುಕಾಟದ ವೇಳೆ ಇತರೆ ಕಳ್ಳತನದ ಬೈಕ್ಗಳ ಸುಳಿವು ಸಿಕ್ಕಿದ್ದು ತನಿಖೆಯನ್ನ ವಿಸ್ತರಿಸಿದ ಪೊಲೀಸರು ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಕೊಪ್ಪಳ, ಬಳ್ಳಾರಿ, ವಿಜಯಪುರ, ಯಾದಗಿರಿ, ಕಲಬುರಗಿ ಜಿಲ್ಲೆಗಳಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಕಳ್ಳತನದ ಬೈಕ್ಗಳನ್ನು ಹೊಂದಿದ್ದವರನ್ನ ವಿಚಾರಣೆ ಮಾಡಿದಾಗ ರಫೀಕ್ ವೀರಪ್ಪಪುರ ಎಂಬಾತನ ಹೆಸರು ಬೆಳಕಿಗೆ ಬಂದಿದ್ದು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಬೈಕ್ ಕಳ್ಳತನದ ಸಂಘಟಿತ ಜಾಲವೇ ಪತ್ತೆಯಾಗಿದೆ. ಪ್ರಕರಣದಲ್ಲಿ ಚನ್ನಬಸವ ಹೂಗಾರ್, ರಾಘವೇಂದ್ರ ಅಲಿಯಾಸ್ ಗಿಂಡಿ ರಾಘು, ಮೆಹಬೂಬ್ ಮಹಮ್ಮದ್ ಲಾಲ್ ಹಾಗೂ ರಫೀಕ್ ವೀರಪ್ಪಪುರ ಸೇರಿದಂತೆ 5 ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಪ್ರಜಾಪವರ್ ಟಿವಿ. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, NKS TV4. ಎಲ್ಲರಿಗೂ ನಮಸ್ಕಾರ. ಬಾಳಗಾನೂರು ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 21/26 ಒಂದು ಬೈಕ್ ಥೆಫ್ಟ್ ಕೇಸಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಡಿಯೂರಪ್ಪ ಅವರು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಬುಲೆಟ್ ಬೈಕ್, ರಾಯಲ್ ಎನ್ಫೀಲ್ಡ್ ಬೈಕ್ ಕಳವು ಆಗಿತ್ತು. ಕಳ್ಳತನವಾಗಿರೋ ಬೈಕ್ನ ಇವರು ಹುಡುಕಾಟಕ್ಕೆ ಹೋಗಿದಾಗ ಅವರಿಗೆ ಸುಮಾರು 50 ಬೈಕ್ ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಬಾಳಗಾನೂರು ಪೊಲೀಸ್ ಸ್ಟೇಷನ್ ಸೇರಿದಂತೆ ಮಸ್ಕಿ ಪೊಲೀಸ್ ಸ್ಟೇಷನ್, ಲಿಂಗಸೂರು ಪೊಲೀಸ್ ಸ್ಟೇಷನ್, ಕವಿತಾಲ್ ಪೊಲೀಸ್ ಸ್ಟೇಷನ್, ಸಿರ್ವಾ, ಮುದ್ಗಲ್, ಸಿನ್ನೂರು ಗ್ರಾಮಾಂತರ, ತುರ್ವಿಹಾಲ್, ಹಟ್ಟಿ ಹೀಗೆ ಈ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಸುಮಾರು 50 ಬೈಕ್ ಕಳುವಾಗಿರೋದನ್ನು ಇವರು ಪತ್ತೆ ಹಚ್ಚಿದ್ದಾರೆ. ಈ ಬೈಕ್ಗಳದು ಕೆಲವು ಸಂಕ್ಷಿಪ್ತ ವಿವರ: ಹೊಂಡಾ ಯೂನಿಕಾರ್ನ್ 9 ಬೈಕ್, ಹೊಂಡಾ ಶೈನ್ 3 ಬೈಕ್, ರಾಯಲ್ ಎನ್ಫೀಲ್ಡ್ 2 ಬೈಕ್, ಡಿಯೋ ಸ್ಕೂಟಿ 2 ಬೈಕ್, ಪ್ಯಾಷನ್ ಪ್ರೋ 2 ಬೈಕ್, ಪ್ಲಾಟಿನಾ 1 ಬೈಕ್, HF ಡಿಲಕ್ಸ್ 7 ಬೈಕ್ಸ್, ಸ್ಪ್ಲೆಂಡರ್ 18 ಬೈಕ್, ಯಮಹಾ ಕ್ರಕ್ಸ್ 4 ಬೈಕ್. ಸೊ ಈ ಎಲ್ಲ ಬೈಕ್ಗಳನ್ನ ರಿಕವರ್ ಮಾಡಿಕೊಂಡು ಇವರು ಆರೋಪಿಗಳಾದ ಚನ್ನಬಸವ, ಮೆಹಬೂಬ್, ರಾಘವೇಂದ್ರ, ಶಶಾಂಕ್ ಹಾಗೂ ರಫೀಕನ್ನು ಕೂಡ ವಶಪಡಿಸಿಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಇದರಲ್ಲಿ ರಫೀಕ್ ಅನ್ನೋರು ಎಲ್ಲ ಬೈಕ್ಗಳನ್ನು ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾರ್ತಾ ಇದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಹೀಗೇನೆ ಇವರು ಇನ್ನೂ ಹೆಚ್ಚುವರಿಯಾಗಿ ತನಿಖೆಯನ್ನು ಮುಂದುವರಿಸುತ್ತಾರೆ. ಯಾವ ಯಾವ ಗ್ರಾಹಕರಿಗೆ ಈ ಬೈಕ್ಗಳು ಕಳವು ಆಗಿದೆ ಅವರು PSI ಬಾಳಗಾನೂರು ಶ್ರೀ ಯಡಿಯೂರಪ್ಪ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ತಮ್ಮ ಬೈಕ್ಗಳನ್ನು ನ್ಯಾಯಾಧೀಶರ ರಿಲೀಸ್ ಆರ್ಡರನ್ನು ತೆಗೆದುಕೊಂಡು ಹೋಗಬಹುದು ಎಂದು ಈ ಮೂಲಕ ನಾವು ಹೇಳಲು ಬಯಸುತ್ತೇವೆ. ಸೊ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಿಗೆ ಹೇಳ್ತೀನಿ, ನೀವು ನಿಮ್ಮ ಬೈಕ್ಗಳನ್ನು ಪಾರ್ಕ್ ಮಾಡಿದಾಗ ಕಡ್ಡಾಯವಾಗಿ ಲಾಕ್ ಆ್ಯಂಡ್ ಕೀ ಸರಿಯಾಗಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಯಾವುದೋ ಅಟೆನ್ಷನ್ ಇಲ್ಲದೆ ನೀವು ಬೇರೆ ಬೇರೆ ಕಡೆ ಬೈಕ್ ಪಾರ್ಕ್ ಮಾಡಿಬಿಟ್ಟು ಅದು ಕಳುವಾಗೋದಕ್ಕೆ ಕಾರಣ ಆಗಬೇಕು. ಧನ್ಯವಾದಗಳು.